ಟೊಮೊಟೊ ಬಾತು ಎಷ್ಟು ಸೂಪರಾಗಿದೆ ಗೊತ್ತಾ, ಸಖತ್ ಟೇಸ್ಟ್ ಬಂದಿದೆ. ಯಾಕೆ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಯೂಶಲಿ ಎಲ್ಲರ ಮನೆಯಲ್ಲೂ ಟೊಮೊಟೊ ಬಾತ್ ಮಾಡ್ತೀರಾ. ಆದರೆ ಏನು ವಿಶೇಷ ಗೊತ್ತಾ, ಒಂದು 70 ಜನಕ್ಕೆ ಮಾಡೋಷ್ಟು ನಾವು ಟೊಮೊಟೊ ಬಾತ್ ಮಾಡ್ತಾ ಇರೋದು ಇವತ್ತು. ಫಸ್ಟ್ ಎಣ್ಣೆ ಹಾಕೊಂಡ್ವಿ, ಆಮೇಲೆ ಸಾಸಿವೆ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ, ಸ್ಟಾರ್ ಮೊಗ್ಗು, ಅದಾದ್ಮೇಲೆ ಕರ್ಬೇವಿನ ಜೊತೆನೆ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದೀವಿ. ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು 2.5 kg ಅಷ್ಟು ಈರುಳ್ಳಿನ ಯೂಸ್ ಮಾಡಿದೀವಿ. ಇಲ್ಲಿ ಹಸಿ ಬಟಾಣಿಯನ್ನ ಫ್ರೆಶ್ ಆಗಿ ಅವಾಗಲೇ ಸುರಿದು ಹಾಕ್ತಾ ಇರೋದು. ಒಣಕಾಳನ್ನು ಕೂಡ ಯೂಸ್ ಮಾಡ್ಬೋದು, ನೆನೆಸಿಟ್ಬಿಟ್ಟು ಓವರ್ ನೈಟ್ ಆಮೇಲೆ ಯೂಸ್ ಮಾಡಿದ್ರೆ ಆಯ್ತು. ಆದರೆ ಹಸಿ ಬಟಾಣಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಣ ಬಟಾಣಿಗಿಂತ ಹಸಿ ಬಟಾಣಿ ಉಪಯೋಗ ಮಾಡೋದ್ರಿಂದ ಒಳ್ಳೆಯದು. ಯಾಕಂದ್ರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತಲ್ವಾ, ಅಂಥವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗೆ ಇಲ್ಲಿ ನಾವು ಬಿಸಿ ನೀರನ್ನು ಕೂಡ ಕಾಯಿಸ್ಕೊತಾ ಇದೀವಿ. ಒಂದ್ ಕಡೆ ಇಲ್ಲಿ ಕಸ್ತೂರಿ ಮೇಥಿನ ಕೂಡ ಆ್ಯಡ್ ಮಾಡ್ತಾ ಇದೀವಿ. ಅದಾದ್ಮೇಲೆ 2.5 kg ಅಷ್ಟು ಟೊಮೊಟೊನ ಈ ರೀತಿ ಉದ್ದದ್ದಕ್ಕೆ ಹಚ್ಕೊಂಡು ಹಾಕೊಳ್ತಾ ಇದೀವಿ. ಟೊಮೊಟೊ ಬಾತ್ ಆಗಿರೋದ್ರಿಂದ ಟೊಮೊಟೊ ಹೆಚ್ಚಿಗೆ ಇದ್ರೇನೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹೆಚ್ಚಿಗೆನೆ ಹಾಕೊಂಡಿದೀವಿ. ಟೊಮೊಟೊ ಬೇಗ ಬಾಡ್ಬೇಕು ಅಂತ ಅಂದ್ರೆ ಉಪ್ಪು ಆ್ಯಡ್ ಮಾಡಬೇಕು. ಇಲ್ಲಿ ಒಟ್ಟಿಗೆ ನಾವು 2 ಹಿಡಿಯಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದೀವಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ಅರ್ಧ kg ಶುಂಠಿ, ಅರ್ಧ kg ಬೆಳ್ಳುಳ್ಳಿನ ತಗೊಂಡಿರೋದು ನಾವು. ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನಂತರ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಇಷ್ಟೇ ಕ್ವಾಂಟಿಟಿ ತೊಗೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ದೇವರ ನೈವೇದ್ಯಕ್ಕೆ ಅಂತ ತೊಗೊಂಡಿರುವಂಥ ಕಡಲೆಕಾಳು, ಇದನ್ನು ನಾವು ಉಸ್ಲಿ ಮಾಡೋದಕ್ಕೆ ಅಂತ ಬೇಯಿಸ್ಕೊತಾ ಇದ್ದೀವಿ. ಕಡಲೆಕಾಳು ಬೆಂದ ನಂತರ ಇದನ್ನು ಬಸ್ಕೋಬೇಕು. ಬಸ್ಕೊಂಡು ತೆಗ್ದಿಟ್ಕೊಂತೀವಲ್ಲ ನೀರು, ಅದೇ ಮೇನ್ ಇಂಗ್ರೀಡಿಯೆಂಟ್ ನಾವು ಮಾಡ್ತಾ ಇರುವಂತಹ ಟೊಮೊಟೊ ಬಾತಿಗೆ. ಹೈಲಿ ನ್ಯೂಟ್ರಿಷಿಯಸ್ ಅಂತಾನೆ ಹೇಳ್ಬೋದು. ಪ್ರೋಟೀನ್ ಪ್ಯಾಕ್, ಐರನ್ ರಿಚ್, ಇಷ್ಟು ನ್ಯೂಟ್ರಿಷನ್ ಇರೋದನ್ನ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸಖತ್ ಟೇಸ್ಟ್ ಬರುತ್ತೆ. ಇದಕ್ಕೆ ಅಂತಾನೆ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ. ನೀವು ಬೇರೆ ಏನಾದರೂ ಸಾಂಬಾರು ಮಾಡ್ಕೊತೀವಿ, ರಸಂ ಮಾಡ್ಕೊತೀವಿ ಅಂತ ಅಂದ್ರೂ ಕೂಡ ಆ್ಯಡ್ ಮಾಡ್ಕೋಬಹುದು. ಆದರೆ ಬಸ್ತಿರೋಂತಹ ನೀರನ್ನು ದಯವಿಟ್ಟು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ರಿಚ್ ಆಫ್ ಪ್ರೋಟೀನ್ ಅಂಡ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾವು 100 ಗ್ರಾಮ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಅರಿಶಿಣವನ್ನು ಕೂಡ ಆ್ಯಡ್ ಮಾಡ್ತಾ ಇದೀವಿ. ಇದು ಬ್ಯಾಡಗಿ ಮೆಣಸಿನಕಾಯಿ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್. ಮೊದಲೇ ಹಸಿ ಮೆಣಸಿನಕಾಯಿನ ಯೂಸ್ ಮಾಡಿರ್ತೀವಿ, ಹಾಗಾಗಿ ಖಾರವನ್ನ ನೋಡ್ಕೊಂಡು ಹಾಕೋಬೇಕು. ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಯೂಸ್ ಮಾಡ್ತಾ ಇರೋದು ಬಣ್ಣಕ್ಕಷ್ಟೇ. ಇಲ್ಲಿ ನಾವು 10 kg ಅಷ್ಟು ಅಕ್ಕಿಯನ್ನ ತೊಳೆದು ಹಾಕೊಂತಾ ಇದೀವಿ. ಅದಕ್ಕಿಂತ ಮುಂಚೆ ಬಿಸಿ ನೀರನ್ನು ಕಾಯಿಸಿ ಇಟ್ಕೊಂಡಿದ್ವಲ್ವಾ, ಅದನ್ನು ನಾವು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ 10 kg ಅಷ್ಟು ಅಕ್ಕಿಯನ್ನು ನಾವು ಒಂದು ಬಕೆಟ್ನಲ್ಲಿ ತಗೊಂಡಿದ್ದೀವಿ. ಅದೇ ಬಕೆಟ್ನಲ್ಲಿ 2 ಬಕೆಟ್ ಅಷ್ಟು ನಾವು ಕಾಯಿಸಿರೋ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಪನ್ ಅಲ್ಲಿ ಮಾಡಬೇಕಾದ್ರೆ ಹೆಚ್ಚಿಗೆ ನೀರು ಬೇಕಾಗತ್ತೆ. ಹಾಗಾಗಿ 1 ಬಕೆಟ್ ಅಕ್ಕಿಗೆ 3 ಬಕೆಟ್ ಅಷ್ಟು ನೀರು ಬೇಕಾಗಿತ್ತು. ನಾವು ಕಾಳು ಬೇಯಿಸ್ಕೊಂಡಿರೋ ನೀರು ಕೂಡ 1 ಬಕೆಟ್ ಆ್ಯಡ್ ಮಾಡಿದೀವಲ್ವಾ, ಹಾಗಾಗಿ 1:3 ರೇಷಿಯೋನಲ್ಲಿ ನೀರನ್ನ ಹಾಕೋಬೇಕಾಗತ್ತೆ. ಬಿಸಿ ನೀರನ್ನ ಕಾಯಿಸಿನೇ ಹಾಕೋಬೇಕು, ಅನ್ನ ಚೆನ್ನಾಗ್ ಆಗ್ಬೇಕು ಅಂತ ಅಂದ್ರೆ. ನಾವಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನ ತಗೊಂಡಿದೀವಿ. ನೀವು ಜೀರಾ ರೈಸ್, ಬಾಸುಮತಿ ರೈಸ್, ಆ ತರ ನಿಮ್ಗೆ ಯಾವುದು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಆ ಅಕ್ಕಿನೂ ಕೂಡ ನೀವು ಯೂಸ್ ಮಾಡ್ಬೋದು. ಅಕ್ಕಿಯನ್ನು ಆ್ಯಡ್ ಮಾಡಿದ ನಂತರ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಧನಿಯಾ ಪುಡಿ ಒಂದು 150 ಗ್ರಾಮ್ ಅಷ್ಟು ಹಾಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಚಿಕನ್ನು, ಮಟನ್ ಸಾಂಬಾರ್ಗೆಲ್ಲ ಇದೇ ಪೌಡರ್ನೇ ಯೂಸ್ ಮಾಡೋದು, ತುಂಬಾ ಚೆನ್ನಾಗಾಗುತ್ತೆ. ಅದಲ್ಲದೆ ವೆಜ್ ರೆಸಿಪೀಸ್ ಏನಾದರೂ ಮಾಡಬೇಕಾದ್ರೂ ಈ ಪೌಡರ್ನ ಆ್ಯಡ್ ಮಾಡ್ಕೊತೀವಿ. ಇನ್ನೇನು ಅನ್ನ ಬೆಂದಿದೆ ಅನ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಪುದೀನಾನ ಸಣ್ಣಗೆ ಹಚ್ಕೊಂಡು ಆ್ಯಡ್ ಮಾಡ್ತಾ ಇದೀವಿ. ಈ ರೆಸಿಪಿನಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಿಟ್ಟರೆ ಇನ್ಯಾವುದನ್ನು ಗ್ರೈಂಡ್ ಮಾಡ್ಕೊಂಡು ಹಾಕ್ತಾ ಇಲ್ಲ, ಎಲ್ಲ ಹಾಗೆ ಕಟ್ ಮಾಡಿ ಹಾಕ್ತಾ ಇರೋದು. ಫೈನಲಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ದಮ್ ಕಟ್ಬಿಟ್ಟು ಬಿಟ್ಟರೆ ಆಯಿತು. ನಮ್ಮ ಟೊಮೊಟೊ ಬಾತ್ ರೆಸಿಪಿನೂ ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬಾಯ್.